ಖಡಕ್ ಮಂದಿ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನಂದ್ರೆ ದೋಸೆ ರೆಸಿಪಿ. ಎಗ್ ದೋಸೆ ಮತ್ತು ರೋಸ್ಟ್ ದೋಸೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಒಂದು ಸಣ್ಣ ಬೌಲ್ನಷ್ಟು ಅಕ್ಕಿ ತೊಗೊಂಡೈತಿ, ಅರ್ಧ ಬೌಲ್ನಷ್ಟು ಉದ್ದಿನ ಬೇಳೆ ತೊಗೊಂಡೈತಿ, ಸಣ್ಣ ಕಪ್ಪಿಂದ ಅರ್ಧ ಕಪ್ನಷ್ಟು ಕಡಲೆಬೇಳೆ ತೊಗೊಂಡೈತಿ, ಸ್ವಲ್ಪ ಮೆಂತ್ಯಕಾಳು ತೊಗೊಂಡೈತಿ. ಇವೆಲ್ಲದಕ್ಕೂ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಬೇಕು. ನೋಡ್ರಿ, ನಾನು ನೀರು ಹಾಕ್ತೀನಿ. ನೀರು ಹಾಕಿ 2ರಿಂದ 3 ಸಲ ನೀರು ತೆಗೆದ್ಬಿಟ್ಟು ಕ್ಲೀನಾಗಿ ತೊಳ್ಕೊಬೇಕು. ನೋಡ್ರಿ, ನಾನು 3-4 ಸಲ ತೊಳ್ಕೊಂಡಿದ್ದೆ. ಈಗ ನೀರು ಹಾಕಿ ನೆನಿಡ್ತೀನಿ. ಅಕ್ಕಿನ ಸ್ವಲ್ಪ ಹೊತ್ತು ನೆನಿಡಬೇಕು. 5ರಿಂದ 6 ತಾಸು ನೆನಿಡಬೇಕು. 5-6 ತಾಸು ಆದಮೇಲೆ ನೋಡ್ರಿ, ಒಂದು ಅರ್ಧ ಬೌಲ್ನಷ್ಟು ಅವಲಕ್ಕಿ ತೊಗೊಂಡೈತಿ. ಅವಲಕ್ಕಿಗೆ ನೀರು ಹಾಕಿ ಕ್ಲೀನಾಗಿ 2 ಸಲ ತೊಳ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕಿ ನೆನಿಡಬೇಕು. ನಾವು ಮೊದಲ ನೆನಿಟ್ಟಿದ್ವಲ್ಲ ಅಕ್ಕಿನ, ಅವನು ತೆಗಿತೈತಿ. ನೋಡ್ರಿ, ಈಗ ನೀರು ತೆಗೆದು ಮಿಕ್ಸರ್ ಜಾರಿಗೆ ಅಕ್ಕಿನ ಹಾಕೋತೈತಿ. ಸ್ವಲ್ಪ ನೀರು ಹಾಕ್ತೈತಿ. ನಾವು ಮೊದಲ ಅವಲಕ್ಕಿನ ನೆನಿಟ್ಟಿದ್ವಲ್ಲ ಅವನು ಕೂಡ ನೀರು ತೆಗೆದ್ಬಿಟ್ಟು ಹಾಕೋತೈತಿ. ನೋಡ್ರಿ, ನೀರು ತೆಗೆದು ಅವಲಕ್ಕಿನ ಜಾರಿಗೆ ಹಾಕ್ತೈತಿ. ಮಿಕ್ಸರಿಗೆ ಹಾಕಿ ರುಬ್ಕೊಂಡು ಹಿಟ್ಟು ನೋಡ್ರಿ ನುಣ್ಣಗೆ ರುಬ್ಕೋಬೇಕು. ಈ ಹಿಟ್ಟನ್ನು ಬೇರೆ ಪಾತ್ರೆಗೆ ತೆಗಿತೈತಿ. ಅಡುಗೆ ಸೋಡಾ ಪುಡಿ ಅಂತೀವಲ್ಲ ಅದನ್ನು ಹಾಕ್ತೈತಿ. ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ತೈತಿ. ಅಡುಗೆ ಸೋಡಾ ಮತ್ತು ಉಪ್ಪು ಎರಡೂ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಚಂದಾಗ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಅದು ಹಿಟ್ಟಿನ ಜೊತೆ ಮಿಕ್ಸ್ ಆದ್ರೆ ಹಿಟ್ಟೂ ಉಬ್ಬುತ್ತಾ, ದೋಸೆನೂ ಚಲೋ ಬರ್ತಾವ್ರಿ. ನೋಡ್ರಿ, ಈಗೆಲ್ಲ ಚಂದಾಗ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ನಾನು ರಾತ್ರಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಬೆಳಿಗ್ಗೆವರೆಗೂ ಈ ಹಿಟ್ಟು ನೆನೆಯತ್ತ. ಬೆಳಗ್ಗೆ ನೋಡ್ರಿ ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದೈತಿ. ಹಿಟ್ಟು ಹಿಂಗೆ ಉಬ್ಬಿ ಬಂದ್ರೆ ದೋಸೆ ಚಲೋ ಆಗ್ತಾವೆ. ನೋಡ್ರಿ, ಇನ್ನೊಂದು ಸಲ ಹಿಟ್ಟನ್ನು ಹಿಂಗೆ ತಿರುವಿ ಹಾಕಬೇಕು. ಈಗ ದೋಸೆ ಹಂಚನ್ನು ಇಡ್ತೈತಿ. ದೋಸೆ ಹಂಚಿಗೆ ಸ್ವಲ್ಪ ನೀರು ಚಿಮುಕಿಸಿ ಕ್ಲೀನಾಗಿ ಒರೆಸ್ಕೊಂಡು ಅದು ಹಂಚ್ಕಾದ್ಮೇಲೆ ಹಿಟ್ಟು ಹಾಕ್ತೈತಿ. ನೋಡ್ರಿ, ಹಿಟ್ಟಾಕಿ ಹಿಂಗೆ ನಿಧಾನವಾಗಿ ತೀಡಬೇಕು. ಮೀಡಿಯಮ್ ಉರಿ ಒಳಗನ ದೋಸೆನ ಬೇಯಿಸ್ಕೋಬೇಕು. ನೋಡ್ರಿ, ಮೇಲೆಲ್ಲ ಇದು ವೈಟಾಗಿ ಹಿಟ್ಟು ಕಾಣ್ತಿತ್ತಲ್ಲ ಅದೆಲ್ಲ ಹೋಯ್ತಂದ್ರೆ ದೋಸೆ ಬೆಂದಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ತೈತಿ. ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಜೊತೆ ಇನ್ನೊಂದು ಸ್ವಲ್ಪ ದೋಸೆ ಬೇಯಬೇಕು. ನೋಡ್ರಿ, ಈಗ ರೋಸ್ಟ್ ಆಗೈತಿ ದೋಸೆ. ನೋಡ್ರಿ ಹೆಂಗೆ ನೀಟಾಗಿ ಬರ್ತೈತಿ. ದೋಸೆ ಮೇಲೆ ಎಣ್ಣೆ ಹಾಕ್ತೀವಲ್ಲ ಹಂಗೆ ಹಾಕಿದ್ರೆ ದೋಸೆ ಹಂಚಿಗೆ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರ್ತೈತಿ. ನೋಡ್ರಿ ಎಷ್ಟು ಚಲೋ ಬಂದೈತಿ ಅಂತ. ರೋಸ್ಟೂ ಆಗೈತಿ, ನೋಡೋಕ್ಕೂ ಕೆಂಪಾಗಿ ರೋಸ್ಟಾಗಿ ಎಷ್ಟು ಚಂದ ಬೆಂದೈತಿ. ನಾವು ಹಂಗೆ ಇನ್ನೊಂದು ದೋಸೆ ಹಾಕ್ಕೋತೈತಿ. ನೋಡ್ರಿ, ನಿಧಾನ ಉರಿ ಒಳಗನ ದೋಸೆನ ಹಾಕಬೇಕು, ಬೇಯಿಸ್ಬೇಕು. ಹಂಚು ಜಾಸ್ತಿ ಕಾದಿತ್ತಂದ್ರೆ ದೋಸೆ ಹಂಚಿಗೆಲ್ಲ ಅಂಟ್ಕೊಂಡು ಬಿಡ್ತೈತಿ.
ತೀಡಾಕ ಬರುವುದಿಲ್ರಿ ಹಿಟ್ಟನ್ನ. ಸ್ವಲ್ಪ ಬೆಂದಾದ್ಮೇಲೆ ಎಣ್ಣೆ ಆದರೂ ಹಾಕ್ರಿ, ಇಲ್ಲ ತುಪ್ಪನೂ ಹಾಕ್ಬೋದು. ನೋಡ್ರಿ ಹಿಂಗೆ ಸುತ್ತ ಎಣ್ಣೆ ಹಾಕೋದ್ರಿಂದ ದೋಸೆ ಹಂಚಿಗೆ ಅಂಟ್ಕೊಳ್ಳೋದಿಲ್ಲ. ನೋಡ್ರಿ ಹಿಂಗೆ ನೀಟಾಗಿ ಬರ್ತಾವೆ. ನೋಡಿದ್ರಲ್ಲ ರೋಸ್ಟ್ ದೋಸೆ ಮಾಡೋದು ಹೆಂಗಂತ. ನೋಡ್ರಿ ಘಮ ಘಮ ಅಂತತಿ ದೋಸೆ. ಮೆಂತ್ಯಕಾಳಿನ ದೋಸೆ, ಮೆಂತ್ಯಕಾಳು ಹಾಕಿದ್ವಲ್ಲ, ಮೆಂತ್ಯಕಾಳಿಂದ ಘಮ ಬರತೈತಿ. ಇದು ಸಿಂಪಲ್ ದೋಸೆ ಆಯ್ತು. ನೋಡ್ರಿ ಚಟ್ನಿ ಜೊತೆ ತಿನ್ನಕ್ಕೆ ದೋಸೆ ರೆಡಿ ಆಯ್ತು. ಈಗ ಇನ್ನೊಂದು ಥರದ ದೋಸೆನ ಮಾಡೋಣ ಬರ್ರಿ. ಯಾವ ದೋಸೆ ಅದು ಅಂದ್ರೆ ಎಗ್ ದೋಸೆ. ಹಂಚು ಕಾಯ್ಸೋಕ್ಕೆ ಇಟ್ಟೈತಿ. ಹಿಟ್ಟು ಹಾಕಿ ದೋಸೆನ ಹಾಕಬೇಕು. ನೋಡ್ರಿ ದೋಸೆ ಹಾಕ್ತು, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೈತಿ. ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕೋಬೋದು. ಒಂದು ಎಗ್ ಒಡೆದು ಹಾಕ್ತೈತಿ. ಅದನ್ನು ಹಿಂಗೆಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಈರುಳ್ಳಿ ಹಾಕ್ರಿ, ಹಸಿಮೆಣ್ಸಿನ್ಕಾಯಿ ಹಾಕ್ರಿ, ಖಾರ ಪುಡಿ ಉದುರಿಸ್ರಿ, ಸ್ವಲ್ಪ ಉಪ್ಪು ಹಾಕ್ರಿ, ಸ್ವಲ್ಪ ಮಸಾಲ ಪೌಡರ್ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಎಗ್ ದೋಸೆ ರೆಡಿ. ಹಿಂಗೆ ಮಕ್ಳಿಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಕೊಂಡು ತಿಂತಾರೆ ನೋಡ್ರಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಈ ಎರಡೂ ಥರದ್ದು ದೋಸೆ ರೆಸಿಪಿ ಹೆಂಗಿದ್ದು ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹಿಂಗೆ ದೋಸೆನ ಒಂದ್ಸಲ ಹೊಳಿಸಿ ಹಾಕಿ ಬೇಯಿಸ್ಕೊಂಡ್ರೆ ಎಗ್ ದೋಸೆ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದ.